ಡಿಲಿಮಿಟೇಷನ್ ಆಗುತ್ತೆ, ಕ್ಷೇತ್ರ ಬದಲಾವಣೆ ಆಗುತ್ತೆ ಅಂತ ಅಲ್ಲ ಹಿಂದಿನ ಉದ್ದೇಶ ಅಂತಂದ್ರೆ ಇವತ್ತೇನು 33% ಮಹಿಳಾ ಸಂಘನ ಏನು ಮೋದಿಜಿಯವರು ಅಮೆಂಡ್ಮೆಂಟ್ ಪಾಸ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಕ್ಷೇತ್ರದಲ್ಲಿ ಕೋಲಾರ ಕ್ಷೇತ್ರ ಜಿಲ್ಲೆಯಲ್ಲಿ ಒಂದು ಕ್ಷೇತ್ರ ಹೆಚ್ಚಾಗುತ್ತೆ, ಅದು ವೇಮಗಲ್ ಕ್ಷೇತ್ರ. ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮೀಸಲಾತಿ ಕ್ಷೇತ್ರ ಅಂತ ಬಂದಾಗ ಇದು ಶಿಫ್ಟ್ ಆಗುತ್ತೆ, ಬಹುಶಃ ಶ್ರೀನಿವಾಸಪುರಕ್ಕೆ ಶಿಫ್ಟ್ ಆಗುತ್ತೆ ಅನ್ನೋದನ್ನು ನಾನು ಇವತ್ತು ವ್ಯಕ್ತಪಡಿಸಿದ್ದೀನಿ, ಕೋರ್ಟ್ ಆಧಾರಿತವಾಗಿ ವ್ಯಕ್ತಪಡಿಸಿದ್ದೀನಿ. ಈಗಾಗಲೇ ಕೂಡ ಶ್ರೀನಿವಾಸಪುರದ ನಂಬರ್ 1 ಇತ್ತು, ಮುಳಬಾಗಿಲಿಗಿಂತ ಯಥೇಚ್ಛವಾಗಿ ಮೀಸಲಾತಿ ಕ್ಷೇತ್ರ ಇರ್ತಕ್ಕಂಥದ್ದು ಶ್ರೀನಿವಾಸಪುರ. ಮತ್ತು ಕೆಲವು ರಾಜ್ಯಗಳ ಷಡ್ಯಂತ್ರದಿಂದ ಕೋರ್ಟ್ನ ಮೊರೆ ಹೋಗಿ ಅದನ್ನು ಮರುಕಳಿಸಿದ್ರು, ಅದು ಈ ಥರ ಆಯಿತು ಅಂತ ನಾನು ಅಂದರೆ 45 ವರ್ಷಗಳಿಂದನೂ ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ಸಾಹೇಬರು, ಶಿವರೆಡ್ಡಿ ಸಾಹೇಬರು ಇವರಿಬ್ಬರು ಬಿಟ್ಟರೆ ಮೂರನೇ ವ್ಯಕ್ತಿ ಯಾರು ಕಾಣಿಸ್ಕೊಂಡೇ ಇಲ್ಲ, ಹೌದಲ್ವಾ? ಸೊ ಮುಂದಿನ ದಿವಸದಲ್ಲಿ ಬದಲಾವಣೆ ಜಗದ್ ನಿಯಮ ಅಂತ ನಾನು ಹೇಳಿದ್ದೀನಿ. ಇದು ಎಲ್ರಿಗೂ ಆಸೆ ಇರ್ತಕ್ಕ, ನನಗೆ ಆಸೆ ಇರಲ್ವೇ? ಅದಲ್ವಾ, ಎಲ್ರಿಗೂ ಆಸೆ, ನನಗೆ ಆಸೆ ಇರಲ್ವೇ? ನನ್ನ ಸ್ವಂತ ಕ್ಷೇತ್ರಕ್ಕೆ ಹೋಗ್ಬೇಕಂತ. ನನ್ನ ತಾಲೂಕು, ಈ ತಾಲೂಕು ಕೂಡ ನನ್ನ ಸ್ವಂತ ಕ್ಷೇತ್ರನೇ, ನನ್ನ ಮಗು ಥರ ನೋಡ್ಕೊಂತಾರೆ ಮುಳಬಾಗಿಲು ಕ್ಷೇತ್ರ. ಆ ಕ್ಷೇತ್ರ ಕೂಡ ನನ್ನ ಸ್ವಂತ ಕ್ಷೇತ್ರನೇ. ಮುಂದಿನ ದಿವಸ ಬದಲಾದ್ರೆ ಖಂಡಿತವಾಗಿ ನಾನು ಹೋಗ್ತೀನಿ. ಅದು ನನ್ನ ನಿಯಮ ಹೋಗಲೇಬೇಕು, ಅದಲ್ವಾ? ಸೊ ಆಗೋಂಥ ದಯವಿಟ್ಟು ಮುಂದಿನ ದಿವಸದಲ್ಲಿ ಕೂಡ ನಾನು ಒಳ್ಳೆ ಸಂಘಟನೆಗೆ ಒತ್ತು ಕೊಡಬೇಕು, ಅಭಿವೃದ್ಧಿಗೆ ಒತ್ತು ಕೊಡಬೇಕು. ಇವತ್ತು ನೋಡಿ, ಒಂದು ಮಕ್ಕಳ ಆಸ್ಪತ್ರೆ, ಒಂದು ಹೆರಿಗೆ ಆಸ್ಪತ್ರೆನ ಇವತ್ತು ಶಂಕುಸ್ಥಾಪನೆ ಮಾಡ್ಕೊತೀವಿ. ಸೊ ಹೈಟೆಕ್ ನನ್ನ ಒಂದು ಕ್ರೀಡಾಂಗಣ ಕಟ್ತಾ ಇದ್ದೀವಿ, ಒಳಾಂಗಣ ಕ್ರೀಡಾಂಗಣ. ಒಂದು ಹೈಟೆಕ್ ಇವತ್ತು ಒಂದು 3 ತಿಂಗಳಲ್ಲಿ ತೋರಿಸ್ತೀನಿ, ನಗರವನ್ನು, ಹೈಟೆಕ್ ನಗರವನ್ನು ಲೈಟಿಂಗ್ ಮುಖಾಂತರವಾಗಿ ಒಳಪಡಿಸ್ತಾ ಇದ್ದೀನಿ. ನನ್ನ ಕೆಲಸ ಏನು, ಒಬ್ಬ ಶಾಸಕನಾಗಿ ನನ್ನ ಕೆಲಸ ಏನು, ನನ್ನ ಕೆಲಸ ಮಾಡಬೇಕು, ಅದಲ್ವಾ? ಇದು ನನ್ನ ಶಾಸಕ, ಇದು ನನ್ನ ಕೆಲಸ, ಇದು ನಾನು ಮಾಡಲೇಬೇಕು, ಅದಲ್ವಾ? ಮಾಡದಿದ್ರೆ ಮಾತ್ರ ನೆಕ್ಸ್ಟ್ ವೋಟ್ ಹಾಕ್ತಾರೆ, ಮಾಡಿದ್ರೆ ಮಾತ್ರ ಓಟ್ ಹಾಕ್ತಾರೆ, ಮಾಡಿದ್ರೆ ಹಾಕಲ್ಲ, ಆಯ್ತಲ್ವಾ? ಇದು ಜನಕ್ಕೆ ಗೊತ್ತಿದೆ. ಎಂಥ ಮಹಾನ್ ಭಾವರೇ ಉಲ್ಟಾ ಪಲ್ಟಾ ಆಗಿದ್ದಾರೆ, ಇದು ನಾನೇ ಲೆಕ್ಕ. ಥ್ಯಾಂಕ್ ಯು.